ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರಿಗೂ ನಮ್ಮ ದೈವಿಕ ಮಾರ್ಗ ಚಾನಲ್ನ ಮತ್ತೊಂದು ವಿಶೇಷ ವಿಡಿಯೋಗೆ ಹಾರ್ದಿಕ ಸುಸ್ವಾಗತ ಸ್ನೇಹಿತರೆ. 2026ರ ಈ ಮೇ ತಿಂಗಳಿನಲ್ಲಿ, ವಿಶೇಷವಾಗಿ ಮೇ 20 ನಂತರ ತುಲಾ ರಾಶಿಯವರ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಕಾಣಿಸಿಕೊಳ್ಳಲಿವೆ. ಗ್ರಹಗಳ ಸಂಚಾರದಲ್ಲಿ ಉಂಟಾಗುತ್ತಿರುವ ಮಹತ್ವದ ಬದಲಾವಣೆಗಳು ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳನ್ನು ನೀಡಲಿವೆ. ಅದರಲ್ಲೂ ಉದ್ಯೋಗ, ವ್ಯಾಪಾರ, ಹಣಕಾಸು, ಕುಟುಂಬ, ಆರೋಗ್ಯ, ವೈವಾಹಿಕ ಜೀವನ, ಶಿಕ್ಷಣ ಮತ್ತು ವಿದೇಶ ಯೋಗದವರೆಗೂ ಸಾಕಷ್ಟು ಶುಭ ಫಲಗಳನ್ನು ಈ ರಾಶಿಯವರು ಅನುಭವಿಸಲಿದ್ದೀರಿ. ಆದರೆ ಇದೇ ಸಮಯದಲ್ಲಿ ಕೆಲವು ಎಚ್ಚರಿಕೆಗಳನ್ನು ಕೂಡ ನೀವು ಪಾಲಿಸಬೇಕಾಗುತ್ತದೆ. ಯಾವ ವಿಷಯದಲ್ಲಿ ಲಾಭ, ಯಾವ ವಿಷಯದಲ್ಲಿ ಜಾಗ್ರತೆ, ಯಾವ ಪರಿಹಾರ ಮಾಡಿದರೆ ಸಮಸ್ಯೆಗಳು ದೂರವಾಗುತ್ತವೆ ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಮೇ 20 ನಂತರ ತುಲಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಎಂಬುದನ್ನು ಒಂದೊಂದಾಗಿ ತಿಳಿಯೋಣ. ಗ್ರಹ ಸಂಚಾರದ ಪ್ರಭಾವ. ಸ್ನೇಹಿತರೆ, ಈ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಭಾಗ್ಯೋದಯ ಮತ್ತು ಆಕಸ್ಮಿಕ ಬದಲಾವಣೆ ಎರಡೂ ಕೂಡ ಒಂದೇ ಸಮಯದಲ್ಲಿ ನಡೆಯಲಿವೆ. ಯೋಗಕಾರಕ ಶನಿ 6ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಶತ್ರುಗಳು ದುರ್ಬಲರಾಗಲಿದ್ದಾರೆ. ನಿಮ್ಮ ವಿರುದ್ಧ ಸಂಚು ಮಾಡುವವರು ಸೋಲನ್ನು ಕಾಣಲಿದ್ದಾರೆ. ಮೇ 11ರಿಂದ ಕುಜನು 7ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಇರುವುದರಿಂದ ವ್ಯಾಪಾರ ಮತ್ತು ಧೈರ್ಯ ಹೆಚ್ಚಾಗಲಿದೆ. ಮೇ 14ರಂದು ಶುಕ್ರನು ಭಾಗ್ಯಸ್ಥಾನಕ್ಕೆ ಪ್ರವೇಶ ಮಾಡುವುದರಿಂದ ಅದೃಷ್ಟದ ಬಾಗಿಲು ತೆರೆಯಲಿದೆ. ಆದರೆ ಮೇ 15 ನಂತರ ಅಷ್ಟಮ ಸ್ಥಾನದ ಪ್ರಭಾವದಿಂದ ಸ್ವಲ್ಪ ಜಾಗ್ರತೆ ಅಗತ್ಯವಾಗುತ್ತದೆ. ಶುಕ್ರ ಗ್ರಹದ ಪ್ರಭಾವ. ಲಗ್ನ ಅಧಿಪತಿಯಾದ ಶುಕ್ರನು ಮೇ 14ರವರೆಗೆ 8ನೇ ಮನೆಯಲ್ಲಿರುವುದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತದೆ. ಆದರೆ ಮೇ 14 ನಂತರ ಶುಕ್ರನು ಭಾಗ್ಯಸ್ಥಾನಕ್ಕೆ ಪ್ರವೇಶ ಮಾಡುವುದರಿಂದ ಅದೃಷ್ಟ ಹೆಚ್ಚಾಗುತ್ತದೆ, ಧನಲಾಭ ಸಿಗುತ್ತದೆ, ತಂದೆಯ ಬೆಂಬಲ ದೊರೆಯುತ್ತದೆ, ತೀರ್ಥಯಾತ್ರೆ ಯೋಗ ಬರುತ್ತದೆ, ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಕುಜಗ್ರಹದ ಪ್ರಭಾವ. ಮೇ 11ರಿಂದ ಕುಜನು ಸ್ವಕ್ಷೇತ್ರದಲ್ಲಿರುವುದರಿಂದ ವ್ಯಾಪಾರ ವೃದ್ಧಿಯಾಗುತ್ತದೆ, ಧೈರ್ಯ ಹೆಚ್ಚಾಗುತ್ತದೆ, ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ, ಸ್ಪರ್ಧೆಯಲ್ಲಿ ಜಯ ಸಿಗುತ್ತದೆ. ಆದರೆ ಕೋಪ ಮತ್ತು ಈಗೋ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಪಾಲುದಾರರ ಜೊತೆ ವಾಗ್ವಾದ ಮಾಡಬೇಡಿ. ಸೂರ್ಯ ಮತ್ತು ಬುಧನ ಪ್ರಭಾವ. ಮೇ 15ರವರೆಗೆ ಸೂರ್ಯನು ಉಚ್ಚಸ್ಥಾನದಲ್ಲಿರುವುದರಿಂದ ಧನಲಾಭ ಹೆಚ್ಚಾಗುತ್ತದೆ, ಸಮಾಜದಲ್ಲಿ ಗೌರವ ಸಿಗುತ್ತದೆ, ನಾಯಕತ್ವ ಗುಣಗಳಿಗೆ ಮನ್ನಣೆ ಸಿಗುತ್ತದೆ. ಆದರೆ ಮೇ 15 ನಂತರ ಸೂರ್ಯ ಮತ್ತು ಬುಧ ಅಷ್ಟಮ ಸ್ಥಾನಕ್ಕೆ ಹೋಗುವುದರಿಂದ ಸರ್ಕಾರಿ ಕೆಲಸಗಳಲ್ಲಿ ವಿಳಂಬ, ಆಕಸ್ಮಿಕ ಬದಲಾವಣೆ, ಕೆಲಸದ ಒತ್ತಡ, ಆರೋಗ್ಯದ ಸಮಸ್ಯೆಗಳು. ಆದರೂ ರಿಸರ್ಚ್, ಐಟಿ ಮತ್ತು ಟೆಕ್ನಿಕಲ್ ಕ್ಷೇತ್ರದವರಿಗೆ ಹೊಸ ಅವಕಾಶಗಳು ದೊರೆಯಲಿವೆ. ಉದ್ಯೋಗ ಮತ್ತು ವೃತ್ತಿ. ಈ ಮೇ ತಿಂಗಳು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ ಸಮಯ. ಶನಿ 6ನೇ ಮನೆಯಲ್ಲಿರುವುದರಿಂದ ಮೇಲಧಿಕಾರಿಗಳ ಮೆಚ್ಚುಗೆ, ಬಡ್ತಿ ಅವಕಾಶ, ಕೆಲಸದಲ್ಲಿ ಸ್ಥಿರತೆ, ಹೊಸ ಜವಾಬ್ದಾರಿ. ಆದರೆ ಮೇ 20 ನಂತರ ವರ್ಗಾವಣೆ ಯೋಗ, ವಿಭಾಗ ಬದಲಾವಣೆ, ಕೆಲಸದ ಒತ್ತಡ ಇವುಗಳ ಸಾಧ್ಯತೆ ಕೂಡ ಇದೆ. ಹೆಚ್ಚು ತಾಳ್ಮೆಯಿಂದ ನಡೆದುಕೊಂಡ್ರೆ ಯಶಸ್ಸು ಖಚಿತ. ಹಣಕಾಸು ಮತ್ತು ಧನಯೋಗ. ಸ್ನೇಹಿತರೆ, ಈ ತಿಂಗಳು ಆರ್ಥಿಕವಾಗಿ ಬಹಳ ಶಕ್ತಿಯುತ ಸಮಯ. ಕುಜನ ಬಲದಿಂದ ವ್ಯಾಪಾರದಿಂದ ಆದಾಯ ಹೆಚ್ಚಾಗುತ್ತದೆ, ಹಣದ ಹರಿವು ಜಾಸ್ತಿಯಾಗುತ್ತದೆ, ಹಳೆಯ ಸಾಲ ವಾಪಸ್ ಬರುತ್ತದೆ, ಆಕಸ್ಮಿಕ ಧನಲಾಭ ಸಿಗುತ್ತದೆ. ವಿಶೇಷವಾಗಿ ಇನ್ಶೂರೆನ್ಸ್, ಪಿತ್ರಾರ್ಜಿತ ಆಸ್ತಿ, ಹಳೆಯ ಹೂಡಿಕೆ ಇವುಗಳಿಂದ ಹಣ ಸಿಗುವ ಸಾಧ್ಯತೆಯಿದೆ. ಆರೋಗ್ಯ. ಮೇ 15 ನಂತರ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ಅಗತ್ಯ. ಸಂಭವಿಸಬಹುದಾದ ಸಮಸ್ಯೆಗಳು: ಕಣ್ಣಿನ ಉರಿ, ಹೊಟ್ಟೆ ಸಮಸ್ಯೆ, ಆಯಾಸ, ನಿದ್ರಾಹೀನತೆ. ಆದ್ದರಿಂದ ಸಮಯಕ್ಕೆ ಊಟ ಮಾಡಿ, ವ್ಯಾಯಾಮ ಮಾಡಿ, ಧ್ಯಾನ ಮಾಡಿ, ಹೆಚ್ಚು ಕೋಪ ಬೇಡ. ಶುಕ್ರನ ಅನುಗ್ರಹದಿಂದ ದೊಡ್ಡ ಸಮಸ್ಯೆಗಳು ದೂರವಾಗುತ್ತವೆ. ಕುಟುಂಬ ಮತ್ತು ವೈವಾಹಿಕ ಜೀವನ. ಮೇ 11 ನಂತರ ಕುಜನ ಪ್ರಭಾವದಿಂದ ಸಣ್ಣ ವಿಷಯಕ್ಕೂ ವಾಗ್ವಾದ, ಕೋಪ, ಈಗೋ ಸಮಸ್ಯೆ ಇವು ಹೆಚ್ಚಾಗಬಹುದು. ಆದರೆ ಮೇ 14 ನಂತರ ಶುಕ್ರ ಮತ್ತು ಗುರುನ ಅನುಗ್ರಹದಿಂದ ಕುಟುಂಬದಲ್ಲಿ ಸಂತೋಷ, ಸಂಬಂಧಗಳಲ್ಲಿ ಸುಧಾರಣೆ, ಪ್ರಯಾಣ ಯೋಗ, ದಾಂಪತ್ಯ ಜೀವನದಲ್ಲಿ ಸಮಾಧಾನ ಇವು ಕಾಣಿಸಿಕೊಳ್ಳಲಿವೆ.
ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯುತ್ತಮ. ವಿಶೇಷವಾಗಿ ಕಾಂಪಿಟಿಟಿವ್ ಎಕ್ಸಾಮ್ಸ್, ಸರ್ಕಾರಿ ಉದ್ಯೋಗ ಪರೀಕ್ಷೆ, ವಿದೇಶಿ ಶಿಕ್ಷಣ, ಫೈನ್ ಆರ್ಟ್ಸ್, ಡಿಸೈನಿಂಗ್ ಈ ಕ್ಷೇತ್ರದವರಿಗೆ ಯಶಸ್ಸು ಸಿಗಲಿದೆ. ಕಷ್ಟಪಟ್ಟು ಓದಿದವರಿಗೆ ಉತ್ತಮ ಫಲ ಸಿಗುತ್ತದೆ. ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗ. ವ್ಯಾಪಾರಿಗಳಿಗೆ ಇದು ಲಾಭದ ಸಮಯ. ಹೊಸ ಒಪ್ಪಂದಗಳು, ದೊಡ್ಡ ಕಂಪನಿಗಳ ಸಂಪರ್ಕ, ಸರ್ಕಾರಿ ಪ್ರಾಜೆಕ್ಟ್, ಹೊಸ ಹೂಡಿಕೆ ಇವು ಯಶಸ್ಸು ನೀಡುತ್ತವೆ. ಪರಿಹಾರಗಳು. ಸ್ನೇಹಿತರೆ, ಸಮಸ್ಯೆಗಳನ್ನು ಕಡಿಮೆ ಮಾಡಲು ಈ ಸರಳ ಪರಿಹಾರಗಳನ್ನ ಮಾಡಿ. ಶುಕ್ರವಾರ ಲಕ್ಷ್ಮೀದೇವಿಗೆ ಪೂಜೆ ಮಾಡಿ ಮಹಾಲಕ್ಷ್ಮಿ ಅಷ್ಟಕ ಪಠಿಸಿ. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂ ಅರ್ಪಿಸಿ. ಗುರುವಾರ ಓಂ ಗುರವೇ ನಮಃ ಜಪ ಮಾಡಿ. ಶನಿವಾರ ಓಂ ಶಂ ಶನೈಶ್ಚರಾಯ ನಮಃ ಜಪ ಮಾಡಿ. ಕಪ್ಪು ಎಳ್ಳಿನ ದೀಪ ಹಚ್ಚಿ. ಪ್ರತಿದಿನ ಬೆಳಗ್ಗೆ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ. ಒಟ್ಟಾರೆಯಾಗಿ ನೋಡೋದಾದ್ರೆ ಸ್ನೇಹಿತರೆ, ಮೇ 20 ನಂತರ ತುಲಾರಾಶಿಯವರಿಗೆ ಜೀವನದಲ್ಲಿ ಸಾಕಷ್ಟು ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳಲಿವೆ. ಕೆಲವು ಸವಾಲುಗಳಿದ್ದರೂ ದೇವರ ಕೃಪೆ ಮತ್ತು ಗ್ರಹಗಳ ಅನುಗ್ರಹದಿಂದ ಯಶಸ್ಸು ನಿಮ್ಮದಾಗಲಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ನಲ್ಲಿ ಪ್ಲೀಸ್ ಓಂ ಶಂ ಶನೈಶ್ಚರಾಯ ನಮಃ, ಪ್ಲೀಸ್ ಓಂ ಲಕ್ಷ್ಮೀನಾರಾಯಣಾಯ ನಮಃ, ಪ್ಲೀಸ್ ಓಂ ಸುಬ್ರಹ್ಮಣ್ಯಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.